ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕಡ್ಕೋಳ ಗ್ರಾಮದಲ್ಲಿ ಶ್ರೀ ಮಡಿವಾಳೇಶ್ವರ ಮಹಾಮಠ ಸುಕ್ಷೇತ್ರ ಕಡ್ಕೋಳ ಗ್ರಾಮದಲ್ಲಿ ಶ್ರೀ ವೀರೇಶ್ವರ ಶಿವಯೋಗಿಗಳ 37ನೇ ಸ್ಮರಣೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಶಟಸ್ಥಲ ಬ್ರಹ್ಮ ಏಕಾಕ್ಷರ ಶಿವಾಚಾರ್ಯರು ಮಾಗಣಗೆರ, ಶಿರ್ಷಾಡ ಪರಮ ಪೂಜ್ಯರು, ಊರಿನ ಎಲ್ಲಾ ಗುರು ಹಿರಿಯರು ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಹಾಂತೇಶಂ ಬಿರಾದರ್. ಜ್ಯೋತಿ ಬೆಳಗುವ ದೀಪ ಹಚ್ಚುವ ಜ್ಯೋತಿ ಬೆಳಗುವ ಮನೆಯಿಂದ ಮನದೊಳಗೆ ಜ್ಞಾನ ಜ್ಯೋತಿ ಬೆಳಗುವ ಮನೆಯಿಂದ ಮನದೊಳಗೆ ಜ್ಞಾನ ಜ್ಯೋತಿ ಬೆಳಗುವ ದೀಪ ಹಚ್ಚುವ ಜ್ಯೋತಿ ಬೆಳಗುವ ದೀಪ ಹಚ್ಚುವ ಜ್ಯೋತಿ ಬೆಳಗುವ ಮನೆಯಿಂದ ಮನದೊಳಗೆ ಜ್ಞಾನ ಜ್ಯೋತಿ ಬೆಳಗುವ ಮನೆಯಿಂದ ಮನದೊಳಗೆ ಜ್ಞಾನ ಜ್ಯೋತಿ ಬೆಳಗುವ ಧರ್ಮವೆಂಬ ಪಣತೆಯಲ್ಲಿ ಎಣ್ಣೆ ಹಾಕುವ ಜ್ಞಾನವೇ ದೇವದುರ್ಗ ಇವರು ಕೂಡ ಶ್ರೀಗಳಿಗೆ ಗೌರವ ಸನ್ಮಾನ ಕೈಗೊಂಡಿದ್ದಾರೆ. ಅವರು ಬಂದು ಶ್ರೀಗಳಿಗೆ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮಲ್ಕಣ್ಣ ಸಾವು ದೇವದುರ್ಗ. ಸರೋವರವನ್ನು ನೋಡಿ ಬಂದಾರ ಅಂದ್ರೆ ನಮ್ಗೆ ನಿಮ್ಗೆ ನೋಡಕ್ ಹೋಗಕ್ ಆಗಲ್ಲ. ಅವ್ರು ನೋಡಿದ್ರೆ ನಾವು ನೋಡ್ದಂಗೆ ಭಾವಿಸ್ಕೊಂಡು ಅವ್ರ ದರ್ಶನ ಮಾಡಿದ್ರೆ ನಾವು ನೋಡ್ದಂಗೆ ಅಂತ ತಿಳ್ಕೊಂಡು ಇವತ್ತು ಅವ್ರಿಗೆ ಕರ್ಸಿದೀವಿ. ಅವರು ಆ ಕಾರ್ಯ ಶ್ರೀಶೈಲಕ್ಕೆ ಹೋದ್ರೆ ಎಷ್ಟೋ ಮಂದಿ ಭಕ್ತಿ ಮಾಡ್ತಾರೆ. ಈ ಶ್ರೀಶೈಲ ಒಂದು ಕಾಲಕ್ಕೆ ಅರಣ್ಯ ಇತ್ತು, ಪ್ರಾಣಿಗಳಿದ್ದು, ಅಲ್ಲಿ ಹೋಗಿ ಬರುವುದೇ ಕಷ್ಟ ಇತ್ತು, ಮನುಷ್ಯ ಬರುವುದೇ ಕಷ್ಟ ಇತ್ತು. ಆ ಸಂದರ್ಭದೊಳಗ ಕಾಲ್ನಡಿಗೆಯಿಂದ ಯಾರೋ ಬಳ್ಳ ಮೇಲೆ ಅಷ್ಟೊಷ್ಟು ಮಂದಿ ಹೋಗ್ತಿದ್ರು. ಈಗೇನು ಒಂದು ಇಲ್ಲಿ ಇರಿದ್ರಾಗ ಅಲ್ಲಿರ್ತಾರ, ಅಲ್ಲಿ ಇರಿದ್ರಾಗ ಇಲ್ಲಿರ್ತಾರ. ಆದ್ರೆ ಮಾನಸ ಸರೋವರ ಹಂಗಲ್ಲ, ಅಷ್ಟು ಹೋಗೋದು ಸುಲಭದ ಕೆಲಸ ಅಲ್ಲ. ಪ್ರಾಣವನ್ನು ಒತ್ತಿ ಇಟ್ಟು ಹೋಗ್ಬೇಕು. ನಾವು ಇಲ್ಲಿ ತಾಳಗಿಟ್ಟೆ ಅಲ್ಲಿ ಮೇಲೆ ಹೋಗ್ಬೇಕು ಅಂತ ಮಾನಸ ಸರೋವರವನ್ನು ನೋಡ್ಕೊಂಡು ಬಂದಿರ್ತಕ್ಕಂಥ ಪೂಜ್ಯರು ಕಾಲ್ನಡಿಗೆಯಿಂದ ಹೋಗ್ಬೇಕು. 60 ಕಿಲೋಮೀಟರ್ ಬೆಟ್ಟದೊಳಗ ಬರುಪಿನೊಳಗೆ ಹೋಗ್ಬೇಕು. ಪಾಕಿಸ್ತಾನದಾಗದ, ಚೀನಾದೊಳಗದ, ಚೀನಾ ದೇಶದೊಳಗೆ ಬೋರ್ಡರ್ ಇಲ್ಲಿ ನಮ್ಮ ಭಾರತ ದೇಶ ದಾಟಿ ಅಲ್ಲಿ ಹೋಗಿ ಬಂದಿರ್ತಕ್ಕಂಥ ಪೂಜ್ಯರು ಇವತ್ತ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ. ಹಿರೇಮುತ್ತಿಯವರು ಹೆಂಗಿದ್ರು ಅನ್ನೋದು ನಿಮ್ಗೆಲ್ಲ ಕೆಲವೊಬ್ಬರಿಗೆ ಗೊತ್ತು. ನಮ್ಮ ಯಡಿಯೂರಪ್ಪ ಚೌಧರಿ ಅವರು ಮನೆಯಾಗ ಬಹಳ ವಾಸ ಮಾಡಿರ್ತಿದ್ರು. ಹಂದಿನೂರು ಅಂದ್ರೆ ಅವ್ರ ತವ್ರ ಮನೆ ಇದ್ದಾನೆ. ವರವಿ, ಹಂದಿನೂರ, ಅವ್ರ 4 ಹಳ್ಳಿಗಳು ಅಷ್ಟೇ. ಅವರಿಗೆ ಬಹಳ ಬೇಸರ ಐತಂದ್ರ ಜಿಂದಗಿ ಬೋಲೆ ತೋ ಕ್ಯಾ ಹೈ, ಜೀವನ ಅಂದ್ರೆ ಏನು ಅಂತ ಪ್ರಶ್ನೆಯನ್ನ ಹಾಕ್ತಾರೆ ಗುರುಗಳು. ಅವಾಗ ಒಬ್ಬ ಎದ್ದು ನಿಂತು ಉತ್ತರ ಕೊಡ್ತಾನೆ, ಗುರುಗಳೇ ಜಿಂದಗಿ ಬೋಲೆ ತೋ ಕ್ಯಾ ಹೈ, ಜೀವನ ಅಂದ್ರೆ ಏನು ಅಂತಂದ್ರೆ ಖಾನಾ ಪೀನಾ ಮೋಜ್ ಮಸ್ತ್ ಕರ್ನ ಏಕ ದಿನ ಚಲೇ ಜನ ಅಂತ ಹೇಳಿದನು. ಅಂದ್ರೆ ಊಟ ಮಾಡೋದೈತಿ, ಮಲಗೋದೈತಿ, ಸಾವು ಬಂದ್ರೆ ಎದ್ದು ಹೋಗೋದೈತಿ. ಖಾನಾ ಪೀನಾ ಮೋಜ್ ಮಸ್ತ್ ಕರ್ನ ಏಕ ದಿನ ಚಲೇ ಜನ. ಆದ್ರೆ ಗುರುಗಳು ಅದಕ್ಕ ಒಪ್ಪಲಿಲ್ಲ. ನನ್ನ ಪ್ರಶ್ನೆಗೆ ನಿನ್ನ ಉತ್ತರ ಸರಿ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನಿದ್ರು. ಎಲ್ಲರನ್ನ ಪ್ರಶ್ನೆ ಕೇಳಿದಾಗ ಅದೇ ಉತ್ತರ ಬಂತು. ಕೊನೆಗೆ
ಒಂದು 22 ವರ್ಷದ ತರುಣ ಎದ್ದು ನಿಂತು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದ್ರೆ ಅವನಿಗೂ ಕೂಡ ವಿವೇಚನೆ ಬರೋದಿಲ್ಲ, ಅವನು ಕೂಡ ಅದನ್ನೇ ಹೇಳ್ತಾನೆ. ಕಾನಾಪಿನ ಮೋಜ್ ಮಸ್ತ್ ಕರ್ನ ಏಕ ದಿನ ಚೆಲೆ ಜನ ಅಂತ ಹೇಳ್ದ. ಅದಕ್ಕೂ ಕೂಡ ಗುರುಗಳು ಒಪ್ಪಲಿಲ್ಲ. ಕೊನೆಗೆ ಏನ್ ಮಾಡಿದ್ರು ಅಂತಂದ್ರೆ, ನಿನ್ನ ಜೀವನ ಜಿಂದಗಿ ಬೋಲತ್ತಕ್ಕೆ ಆಹಾ ಈ ಜೀವನ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನೀನು 1 ವರ್ಷ ಸಂಚಾರ ಮಾಡು, 1 ವರ್ಷ ಸಂಚಾರ ಮಾಡು, ಅವಾಗ ಮುಟ್ಟಕ್ಕೆ ಬಾ, ಅವಾಗ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತದ ಅಂತ ಹೇಳಿದ್ರು. ಅವಾಗ ಆ ಯುವಕ ಏನ್ ಮಾಡ್ತಾನೆ ಅಂತಂದ್ರೆ ಸಂಚಾರಕ್ಕೆ ಹೋಗ್ತಾನೆ. ಸಂಚಾರಕ್ಕೆ ಹೋಗಿ ಹಿಂಗ್ ಕಡ್ಕೋಳ ಅನ್ನುವಂತ ಗ್ರಾಮಕ್ಕೆ ಬರ್ತಾನೆ. ಬಂದಾಗ ಆ ಕಡ್ಕೋಳ ಗ್ರಾಮದ ಹೊರಭಾಗದೊಳಗ ಒಂದು ಗಿಡದ ಕೆಳಗಡೆ ಕೂತಿರ್ತಾನೆ. ಕೂತಿರುವಂತ ಸಂದರ್ಭದೊಳಗ ಗಿಡದ ಮೇಲ್ಗಡೆ ಒಂದು ಜೇನಿನ ಹುಳ ಜೇನುಗೂಡು ಕಟ್ಟಿರ್ತದ. ಜೇನುಗೂಡು ಕಟ್ಟಿರುವಂತ ಸಂದರ್ಭದೊಳಗ ಅವಾಗ ಜೇನಿನ ಹುಳ ಇವನ ಮುಖದ ಮುಂದೆ ಹಾದು ಹೋಗ್ತದೆ. ಮುಖದ ಮುಂದೆ ಹಾದು ಹೋದ ನಂತರ ಅವಾಗ ಆ ಯುವಕ ಜೇನು ಹುಳಿಗೆ ಪ್ರಶ್ನೆ ಮಾಡ್ತಾನೆ. ನನ್ನ ಗುರುಗಳು ಏನಂತ ಹೇಳ್ಯಾರ ಅಂತಂದ್ರೆ ಜಿಂದಗಿ ಬೋಲೆತ್ತಕ್ಕೆ ಆಹಾ ಈ ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ಯಾರ. ಆ ಪ್ರಶ್ನೆಗೆ ಮನುಷ್ಯರಲ್ಲಿ ಉತ್ತರ ಸಿಗ್ಲಿಲ್ಲ, ನಿನ್ನಲ್ಲಿ ಉತ್ತರ ನಾನು ಕೇಳ್ತಾ ಇದ್ದೇನೆ ಅಂತಂದಾಗ ಜೇನು ಹುಳ ಹೇಳ್ತದ, ಮನುಷ್ಯರ ಜೀವನ ಅದೇ ಅದ, ಆದ್ರೆ ನನ್ನ ಜೀವನದ ಬಗ್ಗೆ ಹೇಳ್ತೀನಿ ಅಂತ ಜೇನು ಹುಳ ಹೇಳ್ತು. ನನ್ನ ಜೀವನ ಅಂದ್ರೆ ಏನು ಅಂತ ಕೇಳಿದ್ರೆ ಮನುಷ್ಯರ ಜೀವನದ ಹಾಗೆ ನನ್ನ ಜೀವನ ಅಲ್ಲ. ಭಗವಂತ ನನಗ ಜೇನು ಹುಳವಾಗಿ ಹುಟ್ಟಿಸಿದಾನೆ ಅಂತಂದ್ರೆ ಸುಮ್ಮನೆ ಗೊತ್ತಿಲ್ಲ. ಎಲ್ಲೋ ಇದ್ದಿರುವಂತಹ ಮಕರಂದವನ್ನ ತಂದು, ಎಲ್ಲೋ ಇದ್ದಿರುವಂತಹ ಒಂದು ಸುವಾಸನೆಯನ್ನು ತಂದು ಸುಂದರವಾದಂತ ಜೇನನ್ನ ಕಟ್ತೇನೆ. ಆದ್ರೆ ಆ ಜೇನನ್ನ ಬರೀ